ಕಡೆ ಅಶ್ವಿನಿ ನಕ್ಷತ್ರದವರು ನೋಡಲೇಬೇಕಾಗಿರ್ತಕ್ಕಂತಹ ವಿಡಿಯೋ, ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ. 25 ಬಹುಮುಖ್ಯವಾದ ಪಾಯಿಂಟ್ಗಳು ಈ ವಿಡಿಯೋದಲ್ಲಿ ಬರುತ್ತೆ. ಯಾಕೆ ಈ ವಿಡಿಯೋ ನೋಡಬೇಕು ಅಂತಂದ್ರೆ, ಈ ವಿಡಿಯೋ ನೋಡಿದ ಮೇಲೆ ನಿಮಗ್ ಗೊತ್ತಾಗುತ್ತೆ, ಈ ವಿಡಿಯೋ ನೋಡೋದಕ್ಕೂ ನಿಮಗ್ ಸಾರ್ಥಕ ಆಗಿರುತ್ತೆ. ಯಾಕಂತಂದ್ರೆ ನಿಮ್ದು ಅಶ್ವಿನಿ ನಕ್ಷತ್ರ ಅಲ್ವಾ, ನೀವು ಅಶ್ವಿನಿ ನಕ್ಷತ್ರದವರಾದ್ರೆ ಈ ಪಾಯಿಂಟ್ ಗಳನ್ನ ನೀವು ತಿಳಿದುಕೊಂಡಿರ್ಲೇಬೇಕಾಗತ್ತೆ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಲೇಬೇಕಾಗತ್ತೆ. ತಡ ಮಾಡೋದಿಲ್ಲ, ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ ಹತ್ರ ಒಂದು ಸಣ್ಣ ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಅಶ್ವಿನಿ ನಕ್ಷತ್ರದವರು ಅಂದ ತಕ್ಷಣ ಯಾವತ್ತಿಗೂ ಛಲವಾದಿಗಳು, ಹಠವಾದಿಗಳು, ಸ್ಥೂಲ ಶರೀರವನ್ನು ಹೊಂದಿರತಕ್ಕಂಥವ್ರು, ಕಠೋರವಾದಿಗಳು, ಮತ್ತೆ ಎಲ್ಲ ಜನರಲ್ಲೂ ಕೂಡ ಪ್ರೀತಿಯಿಂದ ನಯವಾಗಿರ್ತಕ್ಕಂಥದ್ದು, ರಾಜ ಗಾಂಭೀರ್ಯವನ್ನು ಹೊಂದಿರತಕ್ಕಂತ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಬೇರೆಯವರ ಆಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ಇವತ್ತಿಗೂ ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಸಾಹಸಿಗಳು, ರಿಸ್ಕ್ ಅನ್ನ ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನಿಸ್ಸಿಮ್ರು ಅಂತ ಹೇಳ್ಬೋದು. ಮುಂದಾಲೋಚನೆ ಇರುತ್ತೆ, ಬಹಳಷ್ಟು ವೇಗವಾಗಿ ನಡೆಯುವಂತವ್ರು, ವೇಗವಾಗಿ ಆಲೋಚನೆ ಮಾಡುವಂತವ್ರು, ಮುಂದಾಲೋಚನೆಯನ್ನ ಹೊಂದಿರತಕ್ಕಂಥವ್ರು. ಈ ಅಶ್ವದಂತೆ, ಈ ಕುದುರೆಯಂತೆ ಮುಖವುಳ್ಳವರು, ಕೃಷ್ಣ ವರ್ಣದವರು. ಈ ಪಟ್ಟಣವಾಸಿಗಳು, ಪಟ್ಟಣದಲ್ಲಿನೇ ನಗರದಲ್ಲಿ ವಾಸ ಮಾಡತಕ್ಕಂಥದ್ದು ಹೆಚ್ಚಾಗಿ ಈ ಒಂದು ಅಶ್ವಿನಿ ನಕ್ಷತ್ರದವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. 25 ಪಾಯಿಂಟ್ಗಳು ತಿಳಿಸ್ತೀನಿ ಅದ್ರ ಬಗ್ಗೆ. ಆದ್ರೆ ಸಹಜವಾಗಿ ಅಶ್ವಿನಿ ನಕ್ಷತ್ರದವ್ರು ಹೇಗಿರ್ತಾರೆ ಅಂತಂದ್ರೆ, ನೋಡಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಬಹಳಷ್ಟು ಧನವುಳ್ಳವರು ಅಂತ ಹೇಳ್ಬೋದು. ಹಣಕಾಸಿನಲ್ಲಿ ಯಾವುದೇ ಒಂದು ಕೊರತೆ ಇರೋದಿಲ್ಲ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಕೆಲಸ ಮಾಡಿದಾಗ ಅದರ ಒಂದು ಪ್ರತಿಫಲ ನಿಮ್ಗೆ ಸಹಜವಾಗಿ ಸಿಗುತ್ತೆ. ಡಿಫರೆಂಟ್ ಆದಂತ ಮೈಂಡ್ ಸೆಟ್ ಇರುತ್ತೆ, ಒಂಥರ ಸ್ಪಿರಿಟ್ ಅಂತಂದ್ರೆ ಅಶ್ವಿನಿ ನಕ್ಷತ್ರದವರು ಅಂತ ಹೇಳ್ಬೋದು. ಬುದ್ಧಿಜೀವಿಗಳು, ತಾಳ್ಮೆ ಇರುತ್ತೆ, ಸಮಯ ಪ್ರಜ್ಞೆ ಇರುತ್ತೆ, ಬಹಳಷ್ಟು ಬುದ್ಧಿವಂತಿಕೆ ಇರುತ್ತೆ, ಜ್ಞಾನವುಳ್ಳವರು ಆಗಿರ್ತಕ್ಕಂಥದ್ದು, ಪರಾಕ್ರಮ ಇರುತ್ತೆ. ಯಾವ ಸಂದರ್ಭದಲ್ಲಿ ತಮ್ಮ ಹಠವನ್ನ ಸಾಧಿಸ್ಬೇಕು, ಜಯವನ್ನ ಸಾಧಿಸ್ಬೇಕು, ಎಲ್ಲಿ ಬಾಗಬೇಕು, ಯಾರಿಗೆ ಬೆಲೆ ಕೊಡಬೇಕು, ಯಾರಿಗೆ ಬೆಲೆ ಕೊಡಬಾರ್ದು, ಇವೆಲ್ಲ ಗುಣಗಳು ಅಶ್ವಿನಿ ನಕ್ಷತ್ರದವರಲ್ಲಿರ್ತಕ್ಕಂಥದ್ದು. ಸಮರ್ಥರು ಆಗಿರ್ತಕ್ಕಂಥದ್ದು. ಮತ್ತೆ ಕೋಪ ಬಂತು ಅಂತಂದ್ರೆ ತುಂಬಾ ಭಯಂಕರವಾಗಿರುತ್ತೆ, ಯಾರು ಇವ್ರ ಅಪೋಸಿಟ್ ನಿಲ್ಲೋದಕ್ಕಾಗಲ್ಲ, ಅಷ್ಟೊಂದು ಕೋಪವುಳ್ಳವರು ಕೂಡ ಆಗಿರ್ತಕ್ಕಂಥದ್ದು. ಸುಂದರವಾದ ಶರೀರವುಳ್ಳವರು, ಸಾಹಸಿಗಳು ಆಗಿರ್ತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂತಹ ಮೈಂಡ್ ಸೆಟ್ ಅನ್ನ ಹೊಂದಿರತಕ್ಕಂತಹ ಅಶ್ವಿನಿ ನಕ್ಷತ್ರದವರಿಗೆ ಮುಖ್ಯವಾಗಿರ್ತಕ್ಕಂತಹ ಪಾಯಿಂಟ್ಗಳು ಯಾವುದು? 25 ಪಾಯಿಂಟ್ಗಳು ನೀವು ತಿಳಿದುಕೊಳ್ಳಲೇಬೇಕು. ನಿಮ್ಮ ಅಶ್ವಿನಿ ನಕ್ಷತ್ರ ಅಂತಂದ್ರೆ, ನಿಮ್ಮ ಅಶ್ವಿನಿ ನಕ್ಷತ್ರದವರು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ನೋಡಿ, ನಿಮ್ಮ ದೇವತೆ ಯಾರು? ನೋಡಿ, ದೇವತೆ ಯಾರು ಅಂತಂದ್ರೆ ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ದೇವತೆಗಳು. ನಕ್ಷತ್ರಾಧಿಪತಿ ಯಾರು? ಕೇತು. ಇನ್ನು ಈ ನಕ್ಷತ್ರದಲ್ಲಿ ಬರ್ತಕ್ಕಂಥ ಚರಣಗಳು ಯಾವುದು ಅಂತಂದ್ರೆ ಚೂಚೆ ಚೋಲ. ಚೂಚೆ ಚೋಲ ಅಂತ ಹೇಳಿ ಅಶ್ವಿನಿ ನಕ್ಷತ್ರದಲ್ಲಿರ್ತಕ್ಕಂಥ 4 ಚರಣಗಳು. ಇದು ಮೇಷರಾಶಿ ಅಂಡರಲ್ಲಿ ಬರುತ್ತೆ. ಇನ್ನು ಈ ರಾಶಿಯ ಮೃಗ ಯಾವುದು ಅಂತಂದ್ರೆ ಕುದುರೆ. ಈ ರಾಶಿಯ ವೈರಿ ಯಾರು ಅಂತಂದ್ರೆ ಎಮ್ಮೆ. ಈ ರಾಶಿಯ ಗಣ ದೇವಗಣ, ಒಳ್ಳೆಯ ಒಂದು ಗಣ ಅಂತ ಹೇಳ್ಬೋದು. ವೃಕ್ಷ ಕಾಸರ್ಕ ವೃಕ್ಷ. ಇನ್ನು ಈ ಆದಿನಾಡಿ. ಪಕ್ಷಿ ಅಂತಂದ್ರೆ ಬೇರುಂಡ ಪಕ್ಷಿ ಬರುತ್ತೆ ಈ ಅಶ್ವಿನಿ ನಕ್ಷತ್ರಕ್ಕೆ. ಪುರುಷ ಲಿಂಗದ ರಾಶಿ ಇದು, ಪುರುಷ ರಾಶಿ ಇದು, ಪುರುಷ ಲಿಂಗದ ನಕ್ಷತ್ರ ಇದು. ಇನ್ನು ಗುಣ ಕ್ಷಿಪ್ರ ಗುಣ. ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶಗಳು ಹೇಳೋದಂತಂದ್ರೆ ಅಶ್ವಿನಿ ದೇವತೆಗಳು ಅಂದ್ರೆ ಈ ನಕ್ಷತ್ರದ ದೇವತೆಗಳು ಅಮೃತ ಕಲಶವನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂತಹ ದೇವ ವೈದ್ಯರಾದಂತಹ ಅಶ್ವಿನಿ ದೇವತೆಗಳು. ಈ ನಕ್ಷತ್ರಕ್ಕಿರ್ತಕ್ಕಂತಹ ಅಶ್ವಿನಿ ದೇವತೆಗಳು. ಇನ್ನು ದೇಹದಲ್ಲಿನ ಆಧಿಪತ್ಯ ತಲೆ ಮತ್ತು ಮೂಳೆ ಆಗಿರ್ತಕ್ಕಂಥದ್ದು. ಮತ್ತೆ ನಕ್ಷತ್ರದ ನೋಟ ಸಮನೋಟ ಆಗಿರ್ತಕ್ಕಂಥದ್ದು. ಇನ್ನು ನಕ್ಷತ್ರದ ಬಣ್ಣ ಹಳದಿ ಆಗಿದ್ರೆ ನಕ್ಷತ್ರ ಸ್ಥಳಾಧಿಪತ್ಯ ನಗರವಾಸ ಅಂತ ಹೇಳಬಹುದು. ಇನ್ನು ಪಂಚಭೂತದಲ್ಲಿ ಆಕಾಶ ತತ್ವದ ಈ ನಕ್ಷತ್ರ ಆಗಿರತಕ್ಕಂಥದ್ದು. ನೈವೇದ್ಯ ಹಾಲಿನ ಕೆನೆ ಈ ಅಶ್ವಿನಿ ನಕ್ಷತ್ರದ ನೈವೇದ್ಯ ಆಗಿರತಕ್ಕಂಥದ್ದು. ಇನ್ನು ನೀವು ಪೂಜಿಸಲೇಬೇಕಾಗಿರತಕ್ಕಂತಹ
ದೇವತೆ ಯಾರು ಅಂತಂದ್ರೆ ಶ್ರೀ ಸರಸ್ವತಿ ಮಾತೆಯನ್ನ, ಸರಸ್ವತಿ ಮಾತೆ ನಿಮ್ಮ ಪೂಜಿಸಬೇಕಾಗಿರತಕ್ಕಂತ ದೇವತೆ ಆಗಿರುವಂತದ್ದು. ಇನ್ನು ಮುಖ್ಯವಾದ ಪಾಯಿಂಟ್ಗಳಿದೆ, ಇದನ್ನ ನೀವು ತಿಳ್ಕೊಳ್ಳೇಬೇಕು. ಅದೃಷ್ಟ ಸಂಖ್ಯೆ, ಅದೃಷ್ಟ ಬಣ್ಣ, ಅದೃಷ್ಟ ವಾರ, ಅದೃಷ್ಟ ರತ್ನ, ಅದೃಷ್ಟ ಲೋಹಗಳು, ಇನ್ನು ಈ ನಕ್ಷತ್ರದ ವಿಶೇಷತೆ ಏನು, ನೀವು ಇದ್ರ ಬಗ್ಗೆ ಮಾತ್ರ ನೀವು ತಿಳ್ಕೊಳ್ಳೇಬೇಕು. ನಿಮ್ಮ ನಕ್ಷತ್ರದ ವಿಶೇಷತೆಗಳು ಏನು ಅನ್ನುವಂಥದ್ದು ನೀವು ಇದುವರೆಗೂ ತಿಳ್ಕೊಂಡಿರ್ಲೇ ಇಲ್ಲ, ಎಲ್ಲೂ ತಿಳ್ಕೊಂಡಿಲ್ಲ ನೀವು. ಇದನ್ನ ಮಾಹಿತಿ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಇಷ್ಟೊತ್ತನ ನೀವು ವಿಡಿಯೋ ನೋಡ್ ಬಂದಿದ್ರಿ, ಅದನ್ನ ನೀವು ತಿಳ್ಕೊಂಡು ಹೋಗ್ಲೇಬೇಕು. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಆ ವಿಚಾರದ ಬಗ್ಗೆ ಮಾಹಿತಿ ಕೊಟ್ಬಿಡ್ತೇನೆ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB Predictions ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರೇ, ಈ ಜಾತಕ ಅಂತಿಂತ ಜಾತಕ ಅಲ್ಲ, ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ಮತ್ತೆ ಈ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಅವ್ರಿಗೆ ಅದ್ರ ಬಗ್ಗೆ ಅಗಾಧವಾದ ಜ್ಞಾನ ಇತ್ತು. ಈಗ ಇದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಅರಿವೇ ಇಲ್ಲ. ಯಾಕಂತಂದ್ರೆ ಬದಲಾಗಿರುವಂತ ಜೀವನ ಶೈಲಿ, ಬಹಳಷ್ಟು ಒತ್ತಡದ ಜೀವನದ ಮಧ್ಯದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ JB Predictions ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಅದನ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಮುಖ್ಯವಾಗಿರತಕ್ಕಂತ ವಿಚಾರ ನೋಡಿ. ನಿಮ್ಮ ಅದೃಷ್ಟದ ಸಂಖ್ಯೆಗಳು ಅಂತಂದ್ರೆ ನಕ್ಷತ್ರದ ಅದೃಷ್ಟದ ಸಂಖ್ಯೆ 6, 7, 9 ಅದೃಷ್ಟದ ಸಂಖ್ಯೆ. ಇದರ ಬಗ್ಗೆ ನಿಮ್ಗೆ ಗಮನಕ್ಕಿರಬೇಕು. ನಿಮ್ಮ ಅದೃಷ್ಟದ ಬಣ್ಣ ಅಂದ್ರೆ ನೀವು ಹೆಚ್ಚಾಗಿ ಬಳಸ್ತಕ್ಕಂತ ಬಣ್ಣ ಯಾವುದು ಅಂತಂದ್ರೆ ಕಿತ್ತಳೆ ಆಗಿರ್ಬೇಕು. ನಿಮ್ಮ ನಕ್ಷತ್ರಕ್ಕೆ ಕಿತ್ತಳೆ ಬಣ್ಣ ಸೂಟ್ ಆಗುತ್ತೆ, ಅಶ್ವಿನ್ ನಕ್ಷತ್ರಕ್ಕೆ. ಇನ್ನು ಅದೃಷ್ಟದ ವಾರಗಳು ಸೋಮವಾರ ಮತ್ತು ಗುರುವಾರ ನಿಮಗೆ ತುಂಬಾ ಲಕ್ಕಿ ವಾರಗಳು, ಅದೃಷ್ಟದ ವಾರಗಳು ಅಂತ ಹೇಳ್ಬೋದು. ಅದೃಷ್ಟದ ರತ್ನ ತಿಳಿ ಹವಳ, ತಿಳಿ ಹವಳವನ್ನ ಹಾಕೊಳ್ತಕ್ಕಂಥದ್ದು. ನಿಮ್ಮ ರಾಶಿ ಪ್ರಕಾರ ಹವಳವನ್ನು ನೋಡುವುದಕ್ಕಿಂತಲೂ ನಿಮ್ಮ ನಕ್ಷತ್ರದ ಪ್ರಕಾರ ಈ ಹರಳುಗಳನ್ನ ಹಾಕೊಂಡ್ರೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ಅದೃಷ್ಟದ ಲೋಹ ಅಂತಂದ್ರೆ ತಾಮ್ರ ಮತ್ತು ಪಂಚಲೋಹ, ಈ ವಸ್ತುಗಳನ್ನ ಉಪಯೋಗಿಸಿದ್ರೆ ಇನ್ನೂ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ. ಇನ್ನು ನಿಮ್ಮ ನಕ್ಷತ್ರದ ವಿಶೇಷತೆಗಳ ಬಗ್ಗೆ ತಿಳಿಸ್ಬೇಕಲ್ಲ, ಈ ಪಾಯಿಂಟ್ ಜಸ್ಟ್ ಒಂದು 10 ಸೆಕೆಂಡಿನ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. 27 ನಕ್ಷತ್ರದವರ ಈ 25 ವಿಶೇಷತೆಗಳು ನಿಮಗೆ ವಿಡಿಯೋಗಳು ಸಿಗ್ತವೆ, ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಈ ಅಶ್ವಿನಿ ನಕ್ಷತ್ರದ ವಿಶೇಷ ಏನು ಅಂತಂದ್ರೆ ಬ್ರಹ್ಮಾಸ್ತ್ರ ವಿದ್ಯೆಯನ್ನ ತಿಳಿದಿರತಕ್ಕಂತಹ ಅಶ್ವತ್ಥಾಮ ಅಂದ್ರೆ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ ಹಾಗೂ ಸತ್ಯ ಹರಿಶ್ಚಂದ್ರ ಹಾಗೂ ಚೋಳ ಮಹಾರಾಜರು ಇವರೆಲ್ಲರೂ ಈ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ಮಹಾನುಭಾವರು. ಅಂತಹ ವಿಶೇಷವಾದ ನಕ್ಷತ್ರದಲ್ಲಿ ನೀವು ಜನಿಸಿರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ನಿಮ್ಮ ನಕ್ಷತ್ರದ ಬಗೆಗಿನ ಒಂದಿಷ್ಟು ಬೇಸಿಕ್ ಮಾಹಿತಿ ಬಹಳಷ್ಟು ಜನರು ಬೇಕಿದ್ರೆ ಮತ್ತೊಮ್ಮೆ ವಿಡಿಯೋ ನೋಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ. ನಿಮ್ಮ ದೇವತೆಯನ್ನ ಆರಾಧನೆ ಮಾಡಿ. ನಿಮ್ಮ ನಕ್ಷತ್ರ ದೇವತೆ
ಆರಾಧನೆ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ. ಖಂಡಿತವಾಗಿಯೂ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.